ವಿದ್ಯಮಾನದ ಮಧ್ಯೆ ನಮ್ಮ ಅಭಿವೃದ್ಧಿ ಕಳೆದು ಹೋಗಿದೆ ಅಂತ ಅವ್ರದ್ದು. ಅಲ್ಲ, ಖಂಡಿತ ಈಗ ಹೂಡಿಕೆದಾರರುಗಳು ಬರ್ತಿಲ್ಲ, ಅವ್ರನ್ನು ಭಯ ಪಡ್ತಿದ್ದಾರೆ. ಅದ್ರಲ್ಲೇನು ಎರಡು ಮಾತೇನು ಇಲ್ವೇ ಇಲ್ಲ. ಯಾಕಂತಂದ್ರೆ ಬರೀ ನಾವು ಬೆಂಗಳೂರು ಒಂದೇ ವಿಚಾರವಾಗಿ ಮಾತಾಡೋಕ್ಕಾಗಲ್ಲ. ಈ 135 ಗೃಹ ಸಂಖ್ಯೆ ಕೊಟ್ಟಿರೋಂಥ ಕಾಂಗ್ರೆಸ್ ಪಕ್ಷಕ್ಕೆ ಇವತ್ತಿನ ಕ್ಯಾಬಿನೆಟ್ ಸಚಿವರುಗಳು ನೋಡಿದ್ರೆ ಇವರು ಏನಾದರೂ ನಾಡು ಕಟ್ಟಲಿಕ್ಕೆ ಇವ್ರು ಮುಂದೆ ಆಗ್ತಾರಾ, ಇರೋ ನಾಡು ಕಟ್ಟಲಿಕ್ಕೆ ಇವ್ರು ಎಲಿಜಿಬಲ್ ಇದಾರ ಅಂತ ಬೇಜಾರಾಗುತ್ತೆ ಒಂದು ಕಡೆ. ಇರಲಿ, ಅದೊಂದು ಪಾರ್ಟ್, ಅದು ಜನರಿಗೂ ಬಿಡೋಣ. ಜನರು ಏನು ಅವರು ಮತದಾರರು ತೀರ್ಪು ಕೊಟ್ಟಿದ್ರು, ಈಗ ಅವ್ರಿಗೂ ಗೊತ್ತಾಗ್ತಾ ಹೋಗ್ತಿದೆ ಅದು ಯಾವ ಮಟ್ಟದಲ್ಲಿದೆ. ಫಸ್ಟ್ ಕಾಂಗ್ರೆಸ್ಗೆ ಸೈದ್ಧಾಂತಿಕ ನೆಲೆ ಎಲ್ಲಿದೆ, ಏನು ಸೈದ್ಧಾಂತಿಕತೆ ಅಂದರೆ ಕಾಂಗ್ರೆಸ್ಸಲ್ಲಿ ಏನಕ್ಕೆ ಹೇಳ್ತಿದ್ದೀನಿ ಅಂದರೆ, ಅವತ್ತು 2004 ರಾಜಕೀಯ ಕ್ರಾಂತಿ, ರಾಜಕೀಯ ಬದಲಾವಣೆ ನಿಮಗೆ ತಿರುಗಿಸಿ ಅವ್ರು ಕೇಳಿದ್ರೆ ನಿಮಗೆ ಉತ್ತರ ಕೊಡೋದಕ್ಕಾಗತ್ತಾ ಅಶ್ವಿನ್ ಅವರೇ? ಕೊಡ್ತೀನಿ ನೋಡಿ, ಉತ್ತರ ನಿಮ್ಮ ಸೈದ್ಧಾಂತಿಕ ಬದ್ಧತೆ ಏನು ಅಂತ ಅವ್ರು ಕೇಳ್ತಾರಪ್ಪ. ನಾನು ಇಲ್ಲಿ ಕೂರಿಸಿದ್ರೆ ಹೇಳ್ಬೇಕಲ್ವಾ? ನನ್ನ ಪ್ರಶ್ನೆ ನನ್ನ ಪ್ರಶ್ನೆನೇ ಮುಗ್ತಿಲ್ಲ, ಆ ಉತ್ತರ ಕೊಡ್ಲಿಕ್ಕೆ ನಾನು ಇನ್ನೂ ಹೋಗಿಲ್ಲ. ಇವಾಗಲೇ ನೀವು ವಿಚಲಿತರಾಗ್ಬಿಟ್ರೆ ನೀವು ಕೇಳಿಸ್ಕೋಬೇಕು ನಾನು ಏನು ಹೇಳ್ತಿದ್ದಾನೆ. JDS ವಕ್ತಾರ ಏನು ಹೇಳ್ತಿದ್ದಾನೆ ಅಂತ 2 ನಿಮಿಷನಾದ್ರೂ ಕೇಳಿಸ್ಕೊಳ್ಳಿ, ಇಲ್ಲಾಂದ್ರೆ ಒಂದು 30 ಸೆಕೆಂಡ್ ಆದ್ರೆ ಕಾಲಾವಕಾಶ ಕೊಡಿ. ನಾನು ಏನಕ್ಕೆ ಕೇಳ್ತಿದ್ದೀನಿ ಅಂದರೆ, ಈಗ ನೋಡಿ, ನೀವು ಪಾಯಿಂಟಿಗೆ ಬರ್ತೀರಾ. ಸಿದ್ದರಾಮಣ್ಣ ಅವರು ಸೈದ್ಧಾಂತಿಕ ನೆಲೆ ಅಂತೇಳಿ 2004 ಹೊರಗಡೆ ಬಂದರು, ಐಂದ ಕಟ್ಟಿದ್ರು. ಐಂದ ಕಟ್ಟಿ ಕಾಂಗ್ರೆಸ್ಗೆ ಸ್ಟ್ರೋಕ್ ಕೊಡಲಿಕ್ಕೆ ಕಾಂಗ್ರೆಸ್ ಅವ್ರಿಗೆ ಡಿಪೆಂಡೆನ್ಸಿ ಯಾರ್ದಿದೆ? ಸಿದ್ದರಾಮಣ್ಣ ತಾನೆ. ಇವತ್ತು ಶೇಕಡ ಎಷ್ಟು % ಅಂತ ತಗೊಂಡ್ರು ಸಿದ್ದರಾಮಣ್ಣಂತೂ ಕಾಂಗ್ರೆಸ್ ಮೇಲೆ ಡಿಪೆಂಡೆನ್ಸಿ ಇದೆ. 2 ಬಣ ಇತ್ತು, 2 ಬಣಕ್ಕೆ ಈಗ ಕಿಂಗ್ ಯಾರಾದ್ರು, ಯತೀಂದ್ರ ಅವರಾದ್ರು. 2 ಬಣಕ್ಕೂ ಕನ್ಫ್ಯೂಷನ್ ಆಯ್ತು ಇವಾಗ. ಕಳೆದ 3 ದಿನಗಳಿಂದ 2 ಬಣಕ್ಕೂ ಇದು ಏನಪ್ಪ ಆಗ್ತಿದೆ. ನಾವು ಸಿದ್ದರಾಮಣ್ಣ ಬಣದಲ್ಲಿದ್ದೀವಿ, ಈಗ DK ಶಿವಕುಮಾರ್ ಬಣದಲ್ಲಿದ್ದೀವಿ ಅಂದ್ರೆ ಮಧ್ಯೆ ಬಂದು ಹೇಳಿಕೆ ಕೊಟ್ಟರು. ಹೇಳಿಕೆ ಕೊಡಿ ಅಂತ ಯಾರು ಹೇಳಿಲ್ಲ. ಅವರೊಬ್ರು ಒಂದು ಬಾರಿ ಶಾಸಕರಾದಂಥವ್ರು, MLC ಆದಂಥವ್ರು. ನಾನು ಕೇಳ್ತಿರೋದು, ಸೈದ್ಧಾಂತಿಕ ನೆಲೆ, ಸಿದ್ಧಾಂತ ಇವೆಲ್ಲ ಮಾತಾಡ್ತಿದಾರಲ್ಲ, ಅಹಿಂದ ಅಂತ ಮಾತಾಡ್ತಿದಾರಲ್ಲ, ಇವತ್ತಿಗೂ ಅಹಿಂದ ಕಟ್ಟಿದೇನಕ್ಕೆ? ಶೋಷಿತರಿಗೆ, ಹಿಂದುಳಿದವರಿಗೆ ಸಾಮಾಜಿಕವಾಗಿ, ರಾಜಕೀಯವಾಗಿ, ಶೈಕ್ಷಣಿಕವಾಗಿ ಅವರನ್ನ ಮುನ್ನೆಲೆಗೆ ತರಬೇಕು ಅಂತ ಅಲ್ವಾ? 5 ವರ್ಷ ಪ್ಲಸ್ ಇಲ್ಲಿ 2 ವರ್ಷ, 2.5 ವರ್ಷ, 7.5 ವರ್ಷದಲ್ಲಿ ಸಿದ್ದರಾಮಣ್ಣ ಅವರು ಏನು ಅಹಿಂದಗೆ ಕೊಡುಗೆ ಕೊಟ್ಟರು? ಇವಾಗ ಇದೆಲ್ಲ ಚರ್ಚೆ ಮಾಡೋದಕ್ಕೆ ಹೋದ್ರೆ ಗಂಟೆ ಮಾಡ್ಬೇಕು. ನಟರಾಜ್ ಗೌಡ್ರೆ ನಾನು ಕಂಪ್ಲೀಟ್ ಮಾಡ್ತೀನಿ. ಈಗ ಅಶ್ವಿನ್ ಅವರು ಕೇಳ್ತಾ ಇರೋದು, ನಿಮ್ಮ ವೈಫಲ್ಯಗಳಿಗೆ ನೀವು ಸಿದ್ಧಾಂತದ ಲೇಪನವನ್ನ ಹಚ್ತಾ ಇದೀರಿ, ಮುಖವಾಡವನ್ನ ಹಾಕ್ತಾ ಇದೀರಿ. ವೈಫಲ್ಯ ಇದೆ ಇಲ್ಲಿ, ಅದಕ್ಕೆ ಸಿದ್ಧಾಂತದ ಲೇಪನ ಹಾಕೋದು. ಈಗ ಇಬ್ರು ವಕ್ತಾರರು ಅಂದ್ರೆ ಒಂದ್ ಮಾತು ಹೇಳ್ತಾರೆ, ಅಭಿವೃದ್ಧಿ ಕುಟಿತ ಆಗಿದೆ ಇದರೊಳಗೆ ವಿಷಯದಲ್ಲಿ ಅಂತ. ನೋಡಿ, ಇಡೀ ದೇಶದಲ್ಲಿ ಒಂದ್ ನಿಮಿಷ ನಾನು ಮಾತಾಡ್ಬಿಡ್ಬೇಕು, ಆತರ ಮಾಡಬಾರ್ದು. ಸರಿ, ಇಡೀ ದೇಶದಲ್ಲಿ ಕರ್ನಾಟಕ ರಾಜ್ಯ ನಂಬರ್ 1 ಇದೆ ತಲಾ ಆದಾಯದಲ್ಲಿ ಕಳೆದ 2 ವರ್ಷಗಳ. ಅದು ಕೊಡುಗೆ, ರಾಜ್ಯದ ಸರ್ಕಾರದ ಕೊಡುಗೆ. 224 ಕ್ಷೇತ್ರಗಳಲ್ಲಿ ಬಿಜೆಪಿ ಮತ್ತು JDS ಶಾಸಕರು ಕೂಡ ಇದ್ದಾರಲ್ಲ, 75-80 ಜನ. ಯಾರಾದ್ರೂ ನನ್ನ ಕ್ಷೇತ್ರದಲ್ಲಿ ಗ್ಯಾರಂಟಿ ಯೋಜನೆಗಳು ಯಾರಿಗೋ ತಲುಪಿಲ್ಲ ಅಂತ ಯಾವ್ದಾದ್ರು ತೆಗೆದುಕೊಂಡು ಬಂದು ಪ್ರೊಟೆಸ್ಟ್ ಮಾಡಿದ್ದಲ್ಲಿ ಕೇಳಿ. ನಾನು ಯಾಕಂದ್ರೆ ನಾವು ಪರಿಣಾಮ ಈಗ ಒಂದ್ ನಿಮಿಷ ಇರ್ರಿ, ಇಂಟರ್ಫಿಯರ್ ಮಾಡಿ ಈಗ ಕೇಳಿ. ಇಂಟರ್ಫಿಯರ್ ಮಾಡಿ ಚೆನ್ನಾಗಿರಲ್ಲ, ಇದು ಚೆನ್ನಾಗಿಲ್ಲ, ಚರ್ಚೆ ಡೆಕೋರಮ್ ಅಲ್ಲ. ನಾನು ಸುಮ್ಮನೆ ಮಾತಾಡ್ಬೇಕಂತ ತಪ್ಪಿದು ಪೊಲಿಟಿಕಲ್ ಡಿಬೇಟ್ ಆಗಿರೋದ್ರಿಂದ ಇಲ್ಲಿ ಮಾತಾಡಕ್ಕೆ ಅವಕಾಶ ಕೊಡ್ರಿ. ವಾಟ್ ಇಸ್ ದಿಸ್? ನಾನು ಹೇಳ್ತೀನಿ, ಮಾತಾಡಕ್ಕೆ ಅವಕಾಶ ಕೊಡಿ. ನೀವು ಇಂಟರ್ಫಿಯರ್ ಮಾಡೋದು ತಪ್ಪಲ್ಲ, ತಪ್ಪಿದು. ನೀವು ಇಂಟರ್ಫಿಯರ್ ಮಾಡಿ ತಪ್ಪಿದು. ನಾನು ನೀವು ಮಾತಾಡ್ಬೇಕು, ನಾನು ಇದೇ ರೀತಿ ಮಾತಾಡಿದ್ರೆ ಡಿಬೇಟ್ ಆಗುತ್ತೆ. ಬೇಜಾರಾಗುತ್ತೆ ಸರ್. ಉಸ್ತಾದಾಗಿದ್ದಾರೆ. JDS ನ ಕಾರ್ಯಕರ್ತರು ಜಗಳ ಆಡಬೇಡಿ. ಮುಖ್ಯಮಂತ್ರಿಯಾಗಿ ಸಂಜೆ ಕಾಲ ಅವ್ರು ಉತ್ತರ ಕೊಡ್ಲಿ, ನಿಮ್ಗೆ ಕೊಡ್ತೀನಿ, ನಮ್ಗೆ ಅವಕಾಶ ಕೊಡ್ತೀನಿ, ನಿಮ್ಗೆ ಅವಕಾಶ ಕೊಡ್ತೀನಿ. ಅಶ್ವಿನ್ ಅವರು, ನನ್ನ ಕೆಲಸ ನೀವು ಮಾಡಬೇಡಿ, ನಿಮ್ ಕೆಲಸ ನೀವು ಮಾಡಿ, ನನ್ನ ಕೆಲಸ ನಾನು ಮಾಡ್ತೀನಿ. ನಟರಾಜ್ ಅವರು ನೋಡಿ, ಡಿಸ್ಟರ್ಬ್ ಮಾಡಿದ್ರೆ ಡಿಬೇಟ್ ಮಾತಾಡ್ಬೇಕಾದ್ರೆ ಬಾಯ ಹಾಕಿದ್ರೆ ಮಧ್ಯದಲ್ಲಿ ಬಾಯ ಹಾಕಿದ್ರೆ ತಪ್ಪದು. ಅವ್ರು ಮಾತಾಡ್ಬೇಕಾದ್ರೆ ನಾನು ಸುಮ್ಮನಿದ್ದೆ. ಹಂಗೆ ಕೇಳ ತಾಳ್ಮೆ ಬೇಕು, ಕೇಳ ತಾಳ್ಮೆ ಬೇಕು. ಯಾಕಂದ್ರೆ JDS ವಿಚಲಿತರಾಗಿದ್ದಾರೆ, ಭಯಗೊಂಡಿದ್ದಾರೆ. JDS ನ ಶಾಸಕರು ಕಾಂಗ್ರೆಸ್ ಕಚೇರಿ ಮುಂದೆ ನಿಂತವ್ರೆ. JDS ನ ಕೆಲವು ಕಾರ್ಯಕರ್ತರು ಸಮಯ ಬರ್ತೀನಿ. ಅಶ್ವಿನ್ ಅವರೇ, ನಟರಾಜ್ ಅವರೇ, ರತನ್ ಮಾತನಾಡಿಸ್ತೀನಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.